ಈ ವಿಡಿಯೋದಲ್ಲಿ ನಾನು ಒಂದು ಹೊಸ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಈ ಥರ ರೌಂಡ್ ಬೀಡ್ಸ್ ತೊಗೊಂಡಿದ್ದೀನಿ. ಫಸ್ಟ್ ನಾಟ್ ಹಾಕೋಬೇಕು. ನಾಟ್ ಆದಮೇಲೆ ಈ ಬೀಡನ್ನ ಚೈನ್ ಒಳಗೆ ಹಾಕಿ ಒಂದು ಬೀಡ್ ಲಾಕ್ ಮತ್ತು ಒಂದು ಸಿಂಗಲ್ ಕ್ರೋಶೆ. ಮತ್ತು ಇನ್ನೊಂದು ಬೀಡ್, ಒಂದು ಸಿಂಗಲ್ ಕ್ರೋಶೆ. ಸ್ಟಾರ್ಟಿಂಗ್ ಮಾತ್ರ 2 ಟೈಮ್ಸ್ ಬೀಡ್ ತಗೋಬೇಕು, ನೆಕ್ಸ್ಟಿಂದ 3 ಟೈಮ್ಸ್. ಈಗ 6 ಚೈನ್ನ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕೋಬೇಕು. ಸಿಂಗಲ್ ಕ್ರೋಶೆನ ಸ್ವಲ್ಪ ಆರ್ಚ್ ರೀತಿ ಬರೋ ಥರ ಹಾಕೋಬೇಕು. ಮತ್ತು ಒಂದು ಬೀಡ್, ಒಂದು ಸಿಂಗಲ್ ಕ್ರೋಶೆ. ಮತ್ತೆ ಒಂದು ಬೀಡ್, ಒಂದು ಸಿಂಗಲ್ ಕ್ರೋಶೆ. ಮತ್ತೆ ಒಂದು ಬೀಡ್, ಸಿಂಗಲ್ ಕ್ರೋಶೆ. ಅಂದರೆ 3 ಟೈಮ್ಸ್ ಬರಬೇಕು ಬೀಡ್ಸ್. ಮತ್ತು 6 ಚೈನ್ನ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶೆನ ಆರ್ಚ್ ರೀತಿ ಬರೋ ಥರ ಮಾಡ್ಕೋಬೇಕು. ಇದೇ ಥರ ಫಸ್ಟ್ ಲೈನ್ ಕಂಟಿನ್ಯೂ ಆಗುತ್ತೆ. ಈಗ ಉಲ್ಟಾ ತಿರುಗಿಸ್ಕೊಂಡು ಮಾಡ್ಕೋಬೋದು, ಸ್ಯಾರಿನ ಟರ್ನ್ ಮಾಡಿಕೊಂಡು, ಅಥವಾ ಮತ್ತೆ ಬಿಗಿನಿಂಗಿಂದನೂ ಶುರು ಮಾಡ್ಬೋದು. ಬಿಗಿನಿಂಗಿಂದ ಶುರು ಮಾಡಿದ್ರೆ ನಾಟ್ ಹಾಕ್ಕೊಂಡು ಶುರು ಮಾಡಬೇಕು. ಆಮೇಲೆ 5 ಚೈನ್, ಒಂದು ಸಿಂಗಲ್ ಕ್ರೋಶೆ, ಮೇಲೆ ಒಂದು ಸಿಂಗಲ್ ಕ್ರೋಶೆ. ಈ 5 ಚೈನ್ ಗ್ಯಾಪಲ್ಲಿ ಟ್ಯಾಸಲ್ಸ್ ಬರುತ್ತೆ. ಈಗ 6 ಚೈನ್ ಗ್ಯಾಪಲ್ಲಿ ತ್ರಿಬಲ್ ಕ್ರೋಶೆನ ಹಾಕೋಬೇಕು. 2 ಸತಿ ದಾರನ ಸುತ್ತಕೊಂಡು ಗ್ಯಾಪ್ ಒಳಗೆ ಹೋಗಿ 2 ದಾರನೂ ಒಂದು ಮಾಡಬೇಕು. ಇನ್ನೊಂದು ಸಲ ಸುತ್ತಕೊಂಡು 2 ದಾರನೂ ಒಂದು, ಇನ್ನೂ ಒಂದು ಸಲ ಸುತ್ತಕೊಂಡು 2 ದಾರನೂ ಒಂದು. ಇದೇ ಥರ 7 ತ್ರಿಬಲ್ ಕ್ರೋಶೇಸ್ ಹಾಕೋಬೇಕು. ತ್ರಿಬಲ್ ಕ್ರೋಶೇಸ್ ಬೇಡ ಅನ್ನೋರು ಡಬಲ್ ಕ್ರೋಶೆ ಕೂಡ ಹಾಕೋಬೋದು. ಸೆವೆನ್ ತ್ರಿಬಲ್ ಕ್ರೋಶೇಸ್ ಆಗಿದೆ. ಈಗ ಈ ರೀತಿ ಸ್ಮಾಲ್ ಬೀಡ್ ತೊಗೊಂಡಿದ್ದೀನಿ. ಈ ಬೀಡನ್ನ ಹಾಕ್ಕೊಂಡು ಮತ್ತೆ 7 ತ್ರಿಬಲ್ ಕ್ರೋಶೇಸ್ನ ಕಂಟಿನ್ಯೂ ಮಾಡಬೇಕು. ಆರ್ಚ್ ಕಂಪ್ಲೀಟ್ ಆಗಿದೆ. ಈಗ ಒಂದು ಬೀಡ್ ಸ್ಕಿಪ್ ಮಾಡಿ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಹಾಕೋಬೇಕು. ಮತ್ತೆ 5 ಚೈನ್, ಸಿಂಗಲ್ ಕ್ರೋಶೆ ಮೇಲೆ ಒಂದು ಸಿಂಗಲ್ ಕ್ರೋಶೆ. ಈಗ ಆರ್ಚ್ ಒಳಗೆ ತ್ರಿಬಲ್ ಕ್ರೋಶೇಸ್ನ ಹಾಕೋಬೇಕು. 7 ತ್ರಿಬಲ್ ಕ್ರೋಶೇಸ್ ಹಾಕೊಂಡು ಒಂದು ಬೀಡ್ ಮತ್ತು 7 ತ್ರಿಬಲ್ ಕ್ರೋಶೇಸ್. ಇದೇ ಥರ ಕಂಟಿನ್ಯೂ ಆಗುತ್ತೆ. ಇದು ಕಂಪ್ಲೀಟಾಗಿ ಮುಗ್ದಿದೆ. ಟ್ಯಾಸಲ್ಸ್ ಕೂಡ ಅಟ್ಯಾಚ್ ಮಾಡಿದ್ದೀನಿ. ಇದು ಯಾವ್ದಾದ್ರು ಸಿಂಗಲ್ ಕಲರ್ ಸ್ಯಾರೀಸ್ ಇದ್ದರೆ ಈ ರೀತಿ ಮಾಡ್ಕೋಬೋದು. ಇದು ಮುಗ್ದಿದೆ. ಥ್ಯಾಂಕ್ ಯು.